ಲೇ ಕಮ್ಲಿ, ನನ್ನ ತಾಗೇನೆ ನೀ ಆಟ ಆಡ್ತಿದ್ದ ನೀನು. ನನ್ನ ತಾಗೇನೆ ನೀ ಮಾಡ್ತೀನಿ ನೋಡು, ನಿಂಗೆ ಸರಿಯಾಗಿ ಮಾಡ್ತೀನಿ. ನನ್ನ ಹತ್ರನೇ ಆಟ ಆಡಕ್ಕೆ ಬತ್ತೀಯನೆ ಕಂತ್ರಿ. ನಿನಗೈತೆ ಸರಿಯಾಗೈತೆ. ನಿನ್ನ ಗ್ರಾಚಾರ ಮಾತ್ರನೂ ಸರಿಯಾಗೇನೆ ನೀ ಐತೆ. ನೋಡ್ತಾ ಇರು, ಮಾಡ್ತೀನಿ ನಿನಗೆ ಸರಿಯಾಗೇನೆ ನೀ ಮಾಡ್ತೀನಿ. ನನ್ನೇ ನಡು ಬೀದಿನಾಗೆ ಬಿದ್ದುಳ್ಳಾಡಂಗೆ ಮಾಡಿದೆ ಅಲ್ವಾ ನೀನು. ಬೀಳ್ತೀಯ, ಕಾಲು ಬೀಳ್ದೆ ಇನ್ನೆಲ್ಲೂ ಬೀಳ್ತೀಯ. ನನ್ನೇ ಕಾಲು ಬೀಳ್ತೀಯ ಅಂತ ಹೇಳ್ತೀಯ ಅಲ್ವಾ. ನಾನು ಯಾಕೆ ಬೀಳಿ ನಿನ್ನ ಕಾಲ್ಗೆ? ನೀನೇ ಬೀಳ್ತೀಯ ನನ್ನ ಕಾಲ್ಗೆ. ನೋಡ್ತಾ ಇರು, ಕಿತ್ತೋದು ಕಮ್ಲಿ. ನಾನೇ ಕರ್ಕೊಂಡೋಗಿ ಎಷ್ಟೆಲ್ಲ ಸಹಾಯ ಮಾಡಿದ್ದೀವಿ ನಾನು ನಮ್ಮಮ್ಮ. ಆದರೂ ಇವಳಿಗೊಂದು ಇಷ್ಟೂ ಏನೂ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡ್ಬೇಕು ಹೇಳು? ಹಾಂ, ಸಾಕು ಸಾಕು ಸಾಕು. ಇವಳು ಸವಾಸನೇ ನೀ ಸಾಕು ನನಗಂತೂ. ಯಪ್ಪ ಯಪ್ಪ ಯಪ್ಪ, ಇವಳು ಸವಾಸ ಕಟ್ಕೊಂಡು ನನಗೆ ಇನ್ನೇನು ಆಗಬೇಕು ಮಾಡ್ತೀನಿ. ಮನೆ ಹತ್ರ ಹೋಗಿ ಸರಿಯಾಗಿ ಮಾಡಿ ಫಿಟ್ಟಿಂಗ್ ಇಕ್ತೀನಿ. ಯಾರಿದ್ದೀರಾ ಮನೆಯಲ್ಲಿ? ಅಪ್ಪಿ ಅಪ್ಪಿ, ನೀನು ಯಾಕೆ ಬಂದೆ ಇಲ್ಲಿಗೆ? ಓ ಅಪ್ಪಿ ಅಪ್ಪಿ ಅಂತ ಹುಡಿಕೊಂಡು. ನಮ್ಮ ಚಿಕ್ಕಮ್ಮನ ಮಗನೇಲೇ, ನನ್ನ ಚಿಕ್ಕಮ್ಮನ ಮಗ. ನಾನು ಮಾತಾಡ್ಬೇಕು ನಮ್ಮ ಚಿಕ್ಕಮ್ಮನ ಮಗನ ತಗ. ಏನೋ ಮಾತಾಡ್ಬೇಕು, ನಾನು ಪರ್ಸ್ನಲ್ಲಾಗಿ ಮಾತಾಡಬೇಕು. ಅದಕ್ಕೆ ನೀನು ಬಂದಿದ್ದೀನಿ ಮಾತಾಡೋಣ ಹೊಸಿ ಅಂತ ಹೇಳ್ಬಿಟ್ಟು. ಏಕೆ ಮಾತಾಡಬಾರ್ದಾ? ನನಗೇನು ಅತ್ತೆ ಮಗ ಅಲ್ಲಮ್ಮ, ಚಿಕ್ಕಮ್ಮನ ಮಗ, ಸರಿನಾ? ನನ್ನ ಗಂಡಂತಾಗ ಮಾತಾಡೋ ಅವಶ್ಯಕತೆ ಏನೂ ಇಲ್ಲ. ನೀನು ಯಾಕೆ ನನ್ನ ಗಂಡಂತಾಗ ಮಾತಾಡಬೇಕು? ಇಷ್ಟು ದಿನ ಇಲ್ದಿದ್ದು ಇವಾಗ ಏನೇ ಬಂತು ನಿಂಗೆ? ಗಂಡಂತಾಗ ಮಾತಾಡೋ ಅಂಥದ್ದು ಏನೇ ಬಂತು? ಸುಮ್ಮನೆ ಹೋಗಿ ಇಲ್ಲಿಂದ. ಸುಮ್ಮನೆ ನಂಗೆ ಮೊಯ್ಯೆಲ್ಲ ಉರಿಸ್ಬೇಡ ನೀನು. ಸುಮ್ಕೇನಿಯಾ ಮೊಯ್ಯೂರು ಸಾಕು ಬಂದ್ಬಿಡ್ತಾಳೆ ಇವಳು. ನಂದೆಲ್ಲಿ ಕ್ಲಿಯರ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗೆ. ನನ್ನ ಗಂಡಂತಾಗ ಮಾತಾಡೋದೇನು ಬೇಡ ನೀನು. ಏ ಮಗಳೇ, ಮಾತಾಡಿದ್ರೆ ಮಾತಾಡಿ ಬಿಡು. ಏನು ಅರ್ಸೆ ಆಗ್ಬೇಕಾ? ಇಲ್ಲ, ಅಕ್ಕ ತಮ್ಮ ತಾನೇ ಆಗ್ಬೇಕಾಗಿರೋದು. ಮಾತಾಡಿದ್ರೇನಾರ ಗಂಟು ಹೋಗ್ಬಿಡ್ತದ? ಅಯ್ಯೋ, ಅಕ್ಕ ತಮ್ಮ ಮಾತಾಡಿದ್ರೆ ಏನೂ ಆಗಕ್ಕಿಲ್ಲ, ಮಾತಾಡ್ಲಿ ಬಿಡು. ಅಮ್ಮ, ನೀ ಸುಮ್ಮನೆ ನಿಂತ್ಕೋತೀಯಾ? ಯಾಕಮ್ಮಿ, ಏನಾಯ್ತು? ಅಮ್ಮ, ನೀ ಸುಮ್ಕೆ ಇರ್ತೀಯ ನೀನು? ನೋಡು, ನಾನು ಸಂಸಾರ ಕುಳಿಂಡ ಅಂತ ಕೆಲಸ ನೀನು ಬರ್ಬೇಡ ಕಣ್ಲೇನು. ಆಶಾ ಈಗಲೇ ಹೇಳಿದ್ದೀನಿ. ಏನೋ ಆಗೋಯ್ತು, ಜಗಳ ಮಾಡ್ಕೊಂಡಿದ್ದೀವಿ, ಎಲ್ಲನೂ ಆಗೋಯ್ತು. ಈಗ ಸುಮ್ಮನೆ ಉಳಿಂಡ ಕೆಲಸಕ್ಕೆ ಯಾಕೆ ಬರ್ತೀಯ ನೀನು? ನೀನು ಹಂಗೆಲ್ಲ ಉಳಿಂಡ ಕೆಲಸಕ್ಕೆಲ್ಲ ನೀನು ಬರೋಕೆ ಹೋಗ್ಬೇಡ ನೀನು. ಸುಮ್ಮನೆ ನಿನ್ನ ಪಾಡು ನೀನಿರು, ನನ್ನ ಪಾಡು ನಾನು ಇರ್ತೀನಿ ಅಷ್ಟೇ. ನೀನಿಯ ಸುಮ್ಮನೆ ನನ್ನ ಸವಾಸಕ್ಕಂತೂ ನೀನು ಬರಲೇ ಬೇಡ. ನೀನು ಕಂಡ್ರೆ ನೀನು ಮೊಯ್ಯೆಲ್ಲ ಉರಿದೋಯ್ತದ ನನಗಂತೂ. ಈಗ ಬಂದ್ಬಿಟ್ಟು ನನ್ನ ಗಂಡಂಗೆ ನಂದು ಮ್ಯಾನೇಜರ್ ವಿಷಯ ಎಲ್ಲ ಹೇಳ್ಬಿಟ್ಟು ನಮ್ಮ ಸಂಸಾರನ ಉಡಿಸ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಲ್ವಾ? ಅಯ್ಯೋ 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 ಅಯ್ಯೋ, ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ಬಂದ್ಬಿಟ್ಟಿರಾ? ಕಿತ್ತೋಗಿರಲ್ಲ ಇವಳು. ಏನೇ ನೀನು ನಿಮ್ಮಮ್ಮ ಇಬ್ರು ನನ್ನ ಸಂಸಾರ, ನನ್ನ ಮಗಳು ಸಂಸಾರ ಅಂತ ಹೇಳ್ಬಿಟ್ಟು ಹಾಳು ಮಾಡಕ್ಕೆ ನೀನು ನೋಡ್ತಾ ಇದೀಯ ನೀನು? ಎಂಥ ಮನೆಯಾಳಿ ಇರ್ಬೇಡ ನೀನಂತೂ. ನಾನು ಏನೋ ಅಕ್ಕ ತಮ್ಮ ಮಾತಾಡಕ್ಕೆ ಬಂದವ್ರೆ ಅಂತ ಅನ್ಕೊಂಡ್ರೆ ಇದೇನ್ಲೇ ನಿಂದು ಗೋಳ್ ನಿಂದು? ಇದು ಯಾವ ಅವತಾರ ಅಂತ ಮಾಡ್ಬಿಟ್ಟು ಮಾಡ್ತಿದ್ದೀಗ ನೀನು? ಏನೇ ನಿಂದು ಅವತಾರ ನಿಂದು ಬಿತ್ರಿ? ನನ್ನ ಮಗಳದು ಏನಾರ ಜೀವನ ಹಾಳಾಗಿ ಹೋಗ್ಬೇಕಂತೆ ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಇಷ್ಟ, ನಾನು ಯಾರ ಹತ್ರ ಬೇಕಾದ್ರೂ ಮಾತಾಡ್ಕೊತೀನಿ, ಹೆಂಗ್ ಬೇಕಾದ್ರೂ ಮಾತಾಡ್ತೀನಿ, ಏನು ವಿಷಯ ಬೇಕಾದ್ರೂ ಮಾತಾಡ್ತೀನಿ. ನೀನು ಹೇಳ್ದಲ್ಲ ನೀನು ಅಳ್ಳಾಡಿಸ್ಬಿಡ್ತೀನಿ ಅಂತ. ಅಳ್ಳಾಡ್ಸುವಾಗ ನೋಡ್ತೀನಿ, ಅದು ಹೆಂಗೆ ಅಳ್ಳಾಡಿಸ್ತೀಗೋ ನಾನು ನೋಡ್ತೀನಿ. ಅಳ್ಳಾಡ್ಸು ಬಂದ್ಬಿಟ್ಲು ಇಲ್ಲಿ ಒಳಕ್ಕೆ ನಂದೆಲಿಕ್ಲಿ ಅಂತ ಹೇಳ್ಬಿಟ್ಟು ಅಳ್ಳಾಡ್ಸೋದು. ಏನು ಅಳ್ಳಾಡ್ಸ್ತೀಗ? ಬಂದು ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದಲ್ಲ. ಈಗ ಮಾಡು ನೋಡೋಣ, ಏನು ಮಾಡ್ತೀಯಾ? ಅವನೇ ನಿನ್ನ ಗಂಡಂಗೆ ಎಲ್ಲ ವಿಚಾರನೂ ಮ್ಯಾನೇಜರ್ ವಿಚಾರ ಎಲ್ಲನೂ ಹೇಳ್ತೀನಿ. ನೀನು ಏನು ಮಾಡ್ತೀಯ ನೀನು? ಹೇಳೆ, ಏನು ಮಾಡಂಗಿದೀಗ ನೀನು? ನಿನ್ನ ಕೈಲಿ ಏನೂ ಮಾಡೋಕ್ಕಾಗಕ್ಕಿಲ್ಲ ನಿನ್ನ ಕೈಲಿ. ನಾನು ಸುದ್ದಿಗೆ ಏನಾರ ಬಂದರೆ ನಿಂಗೇನೆ ನೀ ಮಾಡೋದು. ನಿನ್ನ ಗಂಡ ಹಂಗೆ, ನಿನ್ನ ಗಂಡ ಹಿಂಗೆ. ನನ್ನ ಗಂಡ 420 ಏನೇ ಇವಾಗ? ನೋಡು, ನೀನು ಇವತ್ತು ಇಲ್ಲಿ ಮಾತಾಡಕ್ಕೆ ಬಿಡು, ಬಿಡ್ದಂಗಿರು. ಬ್ಯಾರೆ ಎಲ್ಲಾದರೂ ಹೋದ್ರೂ ಪರವಾಗಿಲ್ಲ, ಅಲ್ಲೇ ಹೋಗ್ಬಿಟ್ಟು ನಿನ್ನ ಗಂಡನ ಹತ್ರ ನಾನು ಮಾತಾಡಿ ಹೆಂಗೆ ಬೇಕೋ ಹಂಗೆ ಫಿಟ್ಟಿಂಗ್ ಇಕ್ಕದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಲೇ ಆಶಾ, ಅಂತ ಕೆಲಸ ಮಾಡಬೇಡ ಕಣ್ಲೇ ಆಶಾ, ಅಂತ ಕೆಲಸ ಮಾಡಬೇಡ. ಈಗ ನಾನೇ ನಿನ್ನ ತಂಟು ಬರಲ್ಲ, ನೀನು ನನ್ನ ತಂಟು ಬರಬೇಡ. ನಿನ್ನ ಪಾಡು ನೀನಿರು, ನನ್ನ ಪಾಡು ನಾನು ಇರ್ತೀನಿ. ಇನ್ನೊಂದು ಇಂಥ ಕೆಲಸ ಎಲ್ಲನೂ ಮಾಡೋದಿಲ್ಲ. ನಿನ್ನ ಕೈ ಮುಗಿತೀನಿ ಸರಿನಾ? ನಿನ್ಗೆ ಏನು ಬೇಕೋ ಅದನ್ನು ಮಾಡ್ಕ. ನಿನ್ನ ಕೆಲಸ ನೀನು ಮಾಡ್ಕ, ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಷ್ಟೇನೆ. ನಿನ್ನ ಸುದ್ದಿಗೆ ನಾನು ಬರಲ್ಲ, ನನ್ನ ಸುದ್ದಿಗೆ ನೀನು ಬರಬೇಡ. ನನ್ನ ಗಂಡಂಗೆ ಇದೊಂದು ವಿಷಯ ಏನು ಹೇಳ್ಬೇಡ. ನಂದೇ ಒಪ್ಪಾಯ್ತು ಕಣೆ, ಬೇಕಾ ನಿನ್ನ ಕೈ ಮುಗಿತೀನಿ. ನನ್ನ ಗಂಡಂಗೆ ಮಾತ್ರ ಹೇಳ್ಬೇಡ. ಏನೋ ಬಂದ್ಬಿಟ್ಟು ನಾನು ಮುಂದೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನೀನು ಕಾಲಿಗೆ ಬೀಳಂಗೆ ಮಾಡ್ತೀನಿ, ಕೈಗೆ ಬೀಳಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ. ಮಾಡಿವಾಗ ಅದು ಏನು ಮಾಡ್ತೀಗೋ ಮಾಡಿ ನೋಡ್ತೀನಿ. ಲೇ ಆಶಾ, ನಿನ್ನ ಕಾಲು ಬಿದ್ದಿದ್ದೀನಿ ಬಿಟ್ಬಿಡೆ. ನಾನು ನಿನ್ನ ಸವಾಸಕ್ಕೆ ನಾನು ಬರೋಕಿಲ್ಲ. ನಿನ್ನ ಪಾಡು ನೀನಿರು, ನನ್ನ ಪಾಡು ನಾನು ಇರ್ತೀನಿ ಸರಿನಾ? ಇನ್ನು ಮ್ಯಾಲೆ ಇಬ್ಬರು ಅವ್ರ ಪಾಡಿಗೆ ಅವ್ರವ್ರಿಗಿರೋಣ. ನಿನ್ನ ವಿಷಯಕ್ಕೆ ನಾನು ಬರಲ್ಲ, ನನ್ನ ವಿಷಯಕ್ಕೆ ನೀನು ಬರಲ್ಲ. ನೀನು ಏನಾರ ಮಾಡ್ಕ, ನಾನು ಏನು ಬಂದ್ಬಿಟ್ಟು ಯಾಕಮ್ಮ ಅಂತ ಕೇಳಲ್ಲ. ನಾನು ಏನಾರ ಮಾಡ್ಕೊತೀನಿ, ನೀನು ಅಷ್ಟೇ. ನೀವು ಬಂದ್ಬಿಟ್ಟು ಯಾಕೆ ಅಂತ ನೀನು ಕೇಳಬೇಡ. ಹಂಗೆ ಬಾ ದಾರಿಗೆ. ಇನ್ನೊಂದು ಕಿತ್ತ ಏನಾರ ಕಾಲು ಕೆರ್ಕೊಂಡು ಏನಾರ ಜಗಳಕ್ಕೆ ಬರಬೇಕು ನಿನಗೆ ಐತೆ ಮಾರಿ ಹಬ್ಬ. ಈಗ ನನ್ನ ಗಂಡಂಗೆ ಏನು ಹೇಳಕ್ಕಿಲ್ಲ ತಾನೇ? ನನ್ನ ಗಂಡನ ಹತ್ರ ಏನು ಮಾತಾಡೋಕ್ಕಿಲ್ಲ ತಾನೇ ನೀನು? ಇಲ್ಲ ಇಲ್ಲ ಇಲ್ಲ, ನಾನು ಏನು ಹೇಳಕ್ಕಿಲ್ಲ, ನಾನು ಏನು ಮಾತಾಡೋಕ್ಕಿಲ್ಲ ಸರಿನಾ? ನಿನ್ನ ತಲೆ ನೀನೇ ಕೆಡಿಸ್ಕೊಬೇಡ, ನಾನು ಏನು ಮಾಡೋಕ್ಕಿಲ್ಲ. ಹಬ್ಬ ಸದ್ಯ ಆಯಿತು. ನಿನ್ನ ಸವಸಕ್ಕೆ ನಾನು ಬರೋದೇನೇನಿಯಾ ಇಲ್ಲ ಆಶಾ. ಯಪ್ಪ ದೇವ್ರೆ, ನಿನ್ನ ಪಾಡು ನೀನು ಇದ್ಬಿಡು. ನಮ್ಮ ಪಾಡು ನಾನು ಇರ್ತೀನಿ. ಲೇ ಕಿತ್ತೋದೊಳೆ, ಏನು ಬಂದಿರೋ ನಿಂದು ಅಡ್ರೋಗ? ಇಂಥವೆಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ರೆ ಹೊಸಿ ಜವಾಬ್ದಾರಿಯುತವಾಗಿರಬೇಕು. ಹೆಂಗೋ ಮಾಡೋದಲ್ಲ ನೀನು. ಸುಮ್ಕಿದ್ಬಿಟ್ರೆ ನೀನು ಸರಿ. ನೀನು ಹೆಂಗೋ ತಿಕ್ಳಂಗೆಲ್ಲ ಮಾಡ್ಬಿಟ್ಟು ತಗ್ಲಾಕಬಿಟ್ಟು ಗಂಡನ ಮನೆಯಿಂದ ಓಡಿಸ್ಬಿಡ್ತಾರೆ ಅಷ್ಟೇ. ಬೀದಿ ಫಲ ಐತಿಯ ನೀನು? ಇದೆಲ್ಲ ಬೇಕಾ ಮಗಳೇ ನಿನಗೆ? ನೋಡಿ ಎಲ್ಲಾರ ತಗೋ ಕಿತ್ತಾಡ್ಕೊಂಡು ಎಲ್ಲರನ್ನೂ ಆಪೋಸಿಟ್ ಮಾಡ್ಕೊಂಡು ಇದೇನು ಅಂತ ಮಾಡ್ತಾ ಇದ್ದೀಗ ನೀನು? ನಿಂಗೆ ತಲೆ ಕೆಟ್ಟಿಲ್ಲ ತಾನೇ ನಿಂಗೆ? ಕಿತ್ತೋದೊಳೆ ನಿಂಗೆ ತಲೆ ಕೆಟ್ಟ ಆಟ ಆಡ್ತೀಗ ನೀನಂತೂ ನಿನಗೆ. ಅಯ್ಯೋ ನಿನ್ನ ಮಕ್ಕ ಮುಚ್ಚ. ನೋಡು, ಇಂಥ ಕೆಲಸ ಮಾಡ್ಬೇಕಾದ್ರೆ ಗೊತ್ತಿರೋರ ಹತ್ರ ನೆಟ್ಟಿಗಿರ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ತಲೆ ಬುಡಕ್ಕೆ ಬಂದ್ಬಿಡ್ತದೆ.
ಸರಿ ಅವಳು ಅನ್ಕಂಡೆ ಆಶಾ ಅವಳು ಅವ್ರ ಅಮ್ಮ ಏನು ಅಂತ ಒಳ್ಳೆರು ಅಂತ ಅನ್ಕೊಬಿಟ್ಟಿದ್ಯಾ. ಹೋಗ್ಲಿ ಬಿಡು ಸಂಸಾರ ಅಂತ ಹೇಳ್ಬಿಟ್ಟು ಹಂಗೇನೇ ತಂದಾಕ್ಬಿಡ್ತಾರೆ. ಹುಷಾರು. ಸರಿ ಕಣಮ್ಮ, ನನಗೇನು ಗೊತ್ತು ಹಿಂಗೆಲ್ಲ ಆಯ್ತದೆ, ಹಿಂಗೆಲ್ಲ ಬಂದು ಫಿಟ್ಟಿಂಗ್ ಇಕ್ತಾಳೆ ಅಂತ ನನಗೇನು ಗೊತ್ತೇಳು. ನಾನು ಏನೋ ಅನ್ಕೊಂಡು ಸುಮ್ಕಿದೆ. ಇವಾಗ ಅರ್ಥ ಆಯ್ತಲ್ಲ ಬಿಡು, ಎಲ್ಲನೂ ಚಂದಾಗ ಅರ್ಥ ಆಯ್ತು. ಇವಾಗ ಇನ್ನೊಂದು ಕಿತ್ತಾವಳು ಸವಸಕ್ಕೋ ಕಿತ್ತಾಡಕ್ಕಿಲ್ಲ ಕಣಮ್ಮ. ಅಲ್ಲ ಕಣಮ್ಮ, ಆಫೀಸಾಗೆಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಮ್ಯಾನೇಜರ್ಗೂ ನನಗೂ ದೂರ ಮಾಡ್ಬಿಟ್ಲು ಕಣಮ್ಮ. ಏನು ಮಾಡಲಿ ಹೇಳು. ಅದಕ್ಕೇನೋ ಒಂದು ದಾರಿ ಹುಡ್ಕುದ್ರೆ ಆಯ್ತದೆ. ಈಗ ಯಾಕೆ ಸುಮ್ಕೇನಿಯ ಮಾತಾಡ್ತೀಯಾ? ಬಾ. ನೋಡಿಯಮ್ಮ, ಹಂಗಾರೆ ಅವರು ಮನೆಗಿನೆಲ್ಲ ಒಪ್ಕೊಬಿಟ್ಟವ್ರೇನು? ಫುಲ್ ಕ್ಯಾಶ್ ಕೊಡಕ್ಕೆ ರೆಡಿಯಾಗವ್ರಾ? ಈಗಲೇ ಕೊಡ್ತೀವಿ ಅಂತ ಕುಂತ್ಬಿಟ್ಟವ್ರೆ. ಮನೆ ಇನ್ನೊಂದು ವಾರದಾಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಏನಾರ ಒಂಥರ ಪಿಲಾನ್ ಹುಡುಕ್ಬೇಕು. ನಾವು ಏನಾರ ಪಿಲಾನ್ ಮಾಡ್ಬಿಟ್ಟು ರಿಜಿಸ್ಟ್ರೇಷನ್ ಆಗೋ ಥರ ಮಾಡ್ಬಿಡ್ಬೇಕು. ಫೇಕ್ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಒಂದು ವಾರ ಆದಮೇಲೆ ಮನೆ ಕೀ ಕೊಡ್ತಾರಂತೆ ಅಂತ ಏನೋ ಒಂಚೂರು ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಬಿಟ್ರೆ ಎಲ್ಲ ಸುಳೈತದೆ. ಆಮೇಲಿಂದ ಒಂದು ವಾರದಷ್ಟೊತ್ತಿಗೆ ನಾನಂತೂ ಇರೋಕ್ಕೆಲ್ಲ ಎಸ್ಕೇಪ್ ಆಯ್ತೀನಿ. ಇದೇನು ಇರೋಕ್ಕಿಲ್ವಲ್ಲ ಇಲ್ಲಿ. ಆಮೇಲೆ ಹುಡ್ಕೊಂಡು ಬರಲಿ ಬಿಡಿ. ನೀನು ಹೇಳ್ತಿರೋದನ್ನೇ ಸರಿಯಾಗೈತೆ. ಅದೇ ಕೆಲಸ ಏನೇ ಮಾಡಬೇಕು. ಸುಮ್ಮನೆ ಯಾವ್ದಾನ ಒಂದು ನಾವೇನೇ ದುಡ್ಡು ಐತಲ್ಲ ಹೆಂಗೋನೂ ಯಾರನ್ನ ಒಬ್ಬನ ಆಫೀಸರ್ ಥರ ಕೂರಿಸ್ಬಿಟ್ಟು ಏನಾರ ಮಾಡ್ಬಿಟ್ಟು ರಿಜಿಸ್ಟರ್ ಆಫೀಸನ್ನ ಕೂರಿಸ್ಬಿಟ್ಟು ಏನಾರ ಸುಮ್ಮನೆ ಸುಳ್ಪಾಳು ಮಾಡ್ಬಿಡ್ಬೇಕು. ಆವಾಗ ಏನೇ ನೋಡು ನಂಬೋದು. ಸ್ಟಾರ್ಟಿಂಗಾಗಿ ಏನಾರ ಹೇಳ್ಬಿಟ್ರೆ ಎಲ್ಲನೂ ಏನೇನೇನೋ ಆಗೋಗ್ಬಿಡ್ತದೆ. ಸ್ಟಾರ್ಟಿಂಗ್ ಎಲ್ಲ ಏನಾರ ಹೇಳ್ಬಿಟ್ರೆ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಸುಮ್ಮನೆ ಚೆನ್ನಾಗಿರಕ್ಕಿಲ್ಲ. ಹೆಂಗೋ ಆಗೋಗ್ಬಿಡ್ತದೆ. ಸುಮ್ಕೆ ನೀನು ಹಾಕಬೇಕು ನೋಡು. ಈಗ ಅದೆಲ್ಲನೂ ಏನು ಬೇಡ, ಅದೆಲ್ಲ ಏನಕ್ಕೆ ಬೇಕು ಇವಾಗ. ಒಂದು ಕೆಲಸ ಮಾಡು, ನಾನೆಲ್ಲ ರೆಡಿ ಮಾಡ್ತೀನಿ. ಯಾವುದನ್ನೋ ಒಂದು ಸುಮ್ಮನೆ ಒಂದು ದಿನದ ಮಟ್ಟಿಗೆ ಬಾಡಿಗೆ ಮನೆ ಥರ ನೋಡಿದ್ದೀವಲ್ಲ, ಹಂಗೆ ಬಾಡಿಗೆ ಥರ ಆಫೀಸ್ ನೋಡ್ಬಿಡು. ಅದ್ರಾಗೆಲ್ಲ ಫಿಕ್ಸ್ ಮಾಡಿಬಿಟ್ಟು ಆಮೇಕಿಂದ ಹೋಗ್ಬಿಟ್ಟು ರಿಜಿಸ್ಟರ್ ಆಗೋಗ್ಬಿಟ್ಟೈತೆ ನಂಗೆ ನೋಡೋಣ. ಒಂದು ವಾರ ಸುಮ್ಕಿರೋಣ. ಆಮೇಕಿಂದ ಏನೇನಾಯ್ತದೋ ಆಗಲಿ. ಒಂದು ವಾರ ಆದಮೇಲೆ ಅಲ್ಲೋಗಿ ಇವ್ರನ್ನ ಕೇಳ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಒಂದು ವಾರಕ್ಕೆ ನಿನಗೂ ಸ್ವಲ್ಪ ದುಡ್ಡು ಕೊಡ್ತೀವಿ. ನೀನು ಇಲ್ಲಿಂದ ದೂರ ಹೊರಟೋಗ್ಬಿಡು. ಇಲ್ಲೆಲ್ಲೂ ಇರಬೇಡ, ಕಾಣಿಸ್ಕೊಂಡ್ಲೇ ಬೇಡ. ನಿನ್ನ ಫೋಟೋ ಸಮೇತ ಹೊರತ್ರ ಇಲ್ಲ. ಏನಕ್ಕೆ ತಲೆ ಕೆಡಿಸ್ಕತ್ತೀಯಾ? ಆರಾಮಾಗಿ ನಿನ್ನ ಜೀವನನೂ ಸೆಟ್ಲ್ ಆಯ್ತದೆ, ನಮ್ಮ ಜೀವನನೂ ಸೆಟ್ಲ್ ಆಯ್ತದೆ. ಆ ಬಡ್ಡಿಗಳು ಬುದ್ಧಿ ಕಲಿಸ್ದಂಗೂ ಆಯ್ತದೆ. ನಾಳೆಗೆ ಆಫೀಸ್ನ ರೆಡಿ ಮಾಡಿಬಿಟ್ಟು ಬಾ, ಕಾಸು ಕೊಡ್ತೀವಿ. ಸರಿ ಕಣಕ್ಕ, ಆಯ್ತು, ಹಂಗೆ ಮಾಡ್ತೀನಿ ಬಿಡು. ಸರಿ ಆಯ್ತು, ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಎಲ್ಲನೂ ಮಾಡ್ಬಿಟ್ಟು ಬರ್ತೀನಿ. ಸರಿನಾ? ನೀವು ಸುದ್ದಿ ನಂಗೆ ಇಷ್ಟ ರೂಮ್ ಊಟ ಹಾಕೊಂಡಿದ್ರಲ್ಲ, ಅದು ಬೇರೆ ನನಗೆ ಹೋಗೋವಾಗ ಕಾಸು ಬೇರೆ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ. ಋಣಕ್ಕಾದ್ರೂ ಇಷ್ಟು ಕೆಲಸ ಮಾಡಲಿಲ್ಲ ಅಂದರೆ ಹೆಂಗಕ್ಕ? ಆ ಋಣಕ್ಕಾದ್ರೂ ಇಷ್ಟು ಕೆಲಸ ಮಾಡ್ತೀನಿ ನಾನು ಬಿಡಿ. ನೀವೇನು ತಲೆ ಕೆಡಿಸ್ಕೊಬಿಡಿ. ಋಣಕ್ಕೇನೇ ಮಾಡ್ತೀನಿ ನಾನು ಕೆಲಸ. ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ ಬಿಡಿ. ನಿಮ್ಗೆ ಯಾಕೆ, ನಾನು ಎಲ್ಲ ಅರೇಂಜ್ಮೆಂಟು ಮಾಡ್ತೀನಿ. ಕಾಸು ಒಂದಿದ್ರೆ ಇವಾಗ ಏನು ಬೇಕಾದ್ರೂ ಮಾಡ್ಬೋದು ಕಣಕ್ಕೋ. ಸರಿ, ನಾನು ಅಳಿಯಂಗೂ ಕಿತ್ತೋಗಿರೋಳಗೂ ಬುದ್ಧಿ ಕಲ್ಸಕ್ಕೆ ಹೆಂಗೋ ಕಣಪ್ಪ. ನೀನು ದೇವ್ರ ಥರ ಸಿಕ್ಬಿಟ್ಟೆ. ನೀನು ಸಿಗಲಿಲ್ಲ ಅಂತ ಹೇಳಿದ್ರೆ ಭಾಳ ಅಂದರೆ ಭಾಳ ಕಷ್ಟ ಆಗಿಲ್ಲ. ನೀನು ಸಿಗಲಿಲ್ಲ ಅಂತ ಹೇಳಿದ್ರೆ ಸದ್ಯ ನೀನಂತೂ ಸಿಕ್ಕದೆ ಅಲ್ವಾ, ಸಾಕ್ಬಿಡು. ನೀನು ಸಿಕ್ಕಿದ್ದು ಒಳ್ಳೇದೇನೇ ಆಯಿತು ನನಗಂತೂ. ಅಪ್ಪ ಸದ್ಯ. ಸರಿ ಆಯಿತು. ನಾಳೆಗೆ ಅದು ಎಷ್ಟು ದುಡ್ಡು ಬೇಕೋ ಅಷ್ಟು ಕೇಳಿ ತಗೊಂಡೋಗು. ನಾಳೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಬಿಡ್ಬಾ. ನೀನು 2 ದಿನ ಬಿಟ್ಕೊಂಡು ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಬಿಟ್ಟು ರಿಜಿಸ್ಟ್ರೇಷನ್ ಅಂತ ಮಾಡಿಸ್ಬಿಟ್ಟು ಯಾರನ್ನ ಒಂದು ಇಬ್ಬರು ಹೊಂದಿಸ್ಬಿಟ್ಟು ಬಂದ್ಬಿಡು. ಸರಿನಾ? ಸರಿ ಕಣಕ್ಕ, ಆಯ್ತು. ಅಯ್ಯೋ, ಇವಾಗ ಕಾಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಕಣಕ್ಕ. ಕಾಸಿದ್ರೆ ನಾನು ನೋಡ್ಕೊತೀನಿ ಬಿಡಿ. ಹಂಗೆ ನಿಮ್ಮ ಮಗಳಿಗೂ ಎಲ್ಲ ಪಿಲಾನೂ ಹೇಳಿರಿ. ಆಮೇಕಿಂದ ಅದು ಇದು ಮಾಡ್ಬಿಟ್ಟು ಎಡ್ವರ್ಟ್ ಮಾಡ್ಬಿಟ್ಟು ಆಮೇಲೆ ನಿಮ್ಮ ಮಗಳು ಒಳ್ಳೆಲ್ಲ ಆಶಾ ಅವ್ರಿಗೂ ಹೇಳ್ಬಿಡಿ. ಎಲ್ಲ ಹೆಂಗೋ ನ್ಯಾಯವಾಗಿ ಮ್ಯಾನೇಜ್ ಮಾಡ್ತೀನಿ. ಸರಿ ಕಣಪ್ಪ, ಆಯಿತು. ಏನೇ ಹೇಳಮ್ಮಿ, ನೀನು ಇಲ್ಲ ಅಂದಿದ್ರೆ ನಮಗೆಲ್ಲ ತಲೆನಾಗ ಈ ಪಿಲಾನೇ ಬತ್ತಿರಲಿಲ್ಲ. ಬೇರೆ ಥರ ಪಿಲಾನ್ ಬರೋದೇನೋ, ಈ ಪಿಲಾನ್ಗಿಲಾನೆಲ್ಲ ಬತ್ತಿರಲಿಲ್ಲ. ಈ ಪಿಲಾನ್ ಎಲ್ಲ ನಿನ್ನಿಂದನೇ ಹೆಂಗೋ ಎಲ್ಲ ಒಳ್ಳೇದಾಯ್ತು ಬಿಡು. ನಿನ್ನಿಂದನೇ ಎಲ್ಲ ಒಳ್ಳೇದೇನೇ ಆಯಿತು. ನಿಮ್ಮಿಂದನೂ ಅಷ್ಟೇ ಕಣಕ್ಕ. ನೀವು ನಂಗೆ ಎಷ್ಟು ಒಳ್ಳೇದು ಮಾಡಿದ್ದೀರಾ. ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳಿ. ಅಯ್ಯೋ, ದೊಡ್ಡ ಮಾತು.